ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸಾಮಾಜಿಕ ಜಾಲತಾಣಕ್ಕೂ ಲಗ್ಗೆ ಇಟ್ಟ ಜೆಡಿಎಸ್. ಇದು 2018ರ ವಿಧಾನಸಭೆ ಚುನಾವಣೆಗೆ ಸಿದ್ಧತೆ. ನಿಮಗ್ ಗೊತ್ತಾ, ನಮ್ ಕುಮಾರಣ್ಣ ಈಗ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದರ ಒಂದು ಡೀಟೇಲ್ ಅನ್ನ ಹೇಳ್ತೀನಿ ಕೇಳಿ. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ರಣತಂತ್ರ ರೂಪಿಸಿರುವ ಜೆಡಿಎಸ್ ಸಾಮಾಜಿಕ ಜಾಲತಾಣಕ್ಕೆ ಲಗ್ಗೆ ಇಟ್ಟಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಜನರ ಸಂಪರ್ಕದಲ್ಲಿರೋಕೆ ಎಚ್.ಡಿ. ಕುಮಾರಸ್ವಾಮಿ ಸಿದ್ಧರಾಗಿದ್ದಾರೆ. ಜೆಡಿಎಸ್ ಪಕ್ಷದಿಂದ ನಮ್ಮ ಕುಮಾರಸ್ವಾಮಿ ಅವರು ಈಗ ಜನಗಳನ್ನ ಅಪ್ರೋಚ್ ಮಾಡೋಕೆ ಒಂದು ಹೊಸ ದಾರಿಯನ್ನ ಕಂಡುಹಿಡ್ಕೊಂಡಿದ್ದಾರೆ. ಇದು ಜನಗಳಿಗೋಸ್ಕರ ಕ್ರಿಯೇಟ್ ಮಾಡಿರುವಂತಹ ಚಾನೆಲ್. ಇದರ ಮೂಲಕ ನಮ್ಮ ಕುಮಾರಣ್ಣ ಜನಪರ ಕೆಲಸ ಮಾಡೋಕೆ ಹೊರಟಿದ್ದಾರೆ. ಒಂದ್ ಕಡೆ ಇದು ಜನಪರ ಕೆಲಸ ಮಾಡಿರೋದು ಅಂತ ಕಾಣಿಸಿದ್ರೆ, ಇನ್ನೊಂದ್ ಕಡೆ ಇದೇನಾದ್ರೂ ಎಲೆಕ್ಷನ್ ಗಿಮಿಕ್ ಅಂತ ಅನ್ಸುತ್ತೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಈ ಕುರಿತು ಮಾಹಿತಿ ನೀಡಿದ್ದಾರೆ. ವೆಬ್ಸೈಟ್, ಫೇಸ್ಬುಕ್, ಗೂಗಲ್ ಪ್ಲಸ್, ಟ್ವಿಟರ್, ಯೂಟ್ಯೂಬ್ ಅಕೌಂಟ್ ಗಳನ್ನ ಓಪನ್ ಮಾಡಿ ಚಾಲನೆ ನೀಡಿದ್ದಾರೆ. ಇನ್ನು ಕುಮಾರಣ್ಣ ಏನ್ ಹೇಳ್ತಾರೆ ಅಂದ್ರೆ, ತಿಂಗಳಲ್ಲಿ ಒಂದು ಬಾರಿ 3 ಅಥವಾ 4 ಗಂಟೆ ನಾನು ಫೇಸ್ಬುಕ್ ಮೂಲಕ ಜನರ ಜೊತೆ ನೇರ ಸಂಪರ್ಕದಲ್ಲಿರ್ತೀನಿ. ನಾನು ಜನಪ್ರತಿನಿಧಿ ಆಗಿರುವ ತನಕ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀನಿ. ಸೋಷಿಯಲ್ ಮೀಡಿಯಾದ ಮಹತ್ವ ನನಗೆ ಅರ್ಥವಾಗಿದೆ ಅಂತ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕರ್ನಾಟಕ ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ. ನಡೆ ಮತ್ತು ನುಡಿ ಎರಡರಲ್ಲೂ ಸರಳತನ ಮೈಗೂಡಿಸಿಕೊಂಡ ಇವರು ಜನರ ಬಳಿಗೆ ಹೆಜ್ಜೆ ಹಾಕಿದವರು. ಅಷ್ಟೇ ಅಲ್ಲ, ಜನರ ಬಳಿಗೆ ಆಡಳಿತ ಯಂತ್ರವನ್ನೇ ಕರೆದೊಯ್ದವರು. ಸರ್ಕಾರ ಇದ್ದ ಕಡೆ ಜನಸಾಮಾನ್ಯರು ಬರಲೇಬೇಕು ಎನ್ನುವ ಸ್ಥಿತಿ ನಿರ್ಮಾಣವಾಗಿದ್ದಾಗ, ಜನರಿದ್ದ ಕಡೆ ನಾನು, ಜನರಿದ್ದ ಕಡೆ ನನ್ನ ಅಧಿಕಾರಿಗಳು, ಜನರಿಗಾಗಿ ನನ್ನ ಯೋಜನೆಗಳು ಅಂತ ನಡೆದವರು. ಜನರ ನಡುವೆ ಕುಳಿತು ಅವರ ದುಃಖ ದುಮ್ಮಾನಗಳನ್ನ ಆಲಿಸಿದವರು. ಇಂಥ ಕುಮಾರಸ್ವಾಮಿ ಅವರು ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಜನಗಳಿಗೆ ಸಹಾಯ ಮಾಡೋಕೆ ನಿಂತಿದ್ದಾರೆ. ಸೊ ಗೊತ್ತಾಯ್ತಲ್ಲ, ನಮ್ ಕುಮಾರಣ್ಣ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಚಾನೆಲ್, ಹೀಗೆ ಎಲ್ಲಾದ್ರಲ್ಲೂ ನಮ್ ಎಚ್.ಡಿ.ಕೆ ಕಾಣಿಸ್ಕೋತಾ ಇರ್ತಾರೆ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಕ್ಷಣ ಕ್ಷಣದ ಅಪ್ಡೇಟ್ಸ್ಗೆ ಹೀಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.